ಆಪರೇಷನ್ ಸಿಂಧೂರ ಸಕ್ಸಸ್ ಬಳಿಕ ಪ್ರಧಾನಿ ಮೋದಿ ಮತ್ತೊಂದು ಆಪರೇಷನ್ಗೆ ಸಿದ್ಧತೆಯನ್ನು ನಡೆಸಿದ್ದಾರೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಸಿಸಿಎಸ್ ಸಭೆಯನ್ನ ನಡೆಸಲಿದ್ದಾರೆ. ನಾಳೆ ನಡೆಯುವಂತ ಹೈ ವೋಲ್ಟೇಜ್ ಸಭೆ ಭಾರೀ ಕುತೂಹಲವನ್ನ ಮೂಡಿಸಿದೆ. ಉಗ್ರರ ವಿರುದ್ಧ ಮತ್ತೊಂದು ಆಪರೇಷನ್ ಫಿಕ್ಸ್. ಟೆರರಿಸ್ಟ್ಗಳ ಮಟ್ಟ ಹಾಕಲು ಆಪರೇಷನ್ ಕಿಲ್ಲರ್. ಆಪರೇಷನ್ ಸಿಂಧೂರ ಸಕ್ಸಸ್ ಆಗಿದ್ದು ಸೇನೆಗೆ ಮತ್ತಷ್ಟು ಹುಮ್ಮಸ್ಸು ಹೆಚ್ಚಾಗಿದೆ. ಉಗ್ರರನ್ನ ಸರ್ವನಾಶ ಮಾಡಲು ಹಸಿದ ಹುಲಿಗಳಂತೆ ನಮ್ಮ ಸೈನಿಕರು ಕಾಯುತ್ತಿದ್ದಾರೆ. ಈಗ ಕ್ರಿಮಿಗಳನ್ನ ಹುಡುಕಿ ಕೊಲ್ಲುತ್ತಿದ್ದಾರೆ. ಉಗ್ರರನ್ನ ನಿರ್ಮೂಲನೆ ಮಾಡಲು ಪ್ರಧಾನಿ ಮೋದಿ ಪಣ ತೊಟ್ಟಿದ್ದು ಮೇಲಿಂದ ಮೇಲೆ ಮಹತ್ವದ ಸಭೆಗಳನ್ನ ಮಾಡ್ತಿದ್ದಾರೆ. ಇಂದು ಸಹ ಸೇನಾ ಮುಖ್ಯಸ್ಥರು ರಾಜನಾಥ್ ಸಿಂಗ್ ಮೀಟಿಂಗ್ ಮಾಡಿದ್ರು. ಉಗ್ರರ ಸಂಹಾರಕ್ಕೆ ಮತ್ತೊಂದು ಆಪರೇಷನ್ಗೆ ಸಿದ್ಧತೆ ನಡೆಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಭಾಷಣದ 24 ಗಂಟೆಗಳ ಒಳಗೆ ನಡೆದ ರಾಜನಾಥ್ ಸಿಂಗ್ ಸಭೆ ಭಾರತದ ಭಯೋತ್ಪಾದನೆ ವಿರೋಧಿ ಕಾರ್ಯತಂತ್ರದಲ್ಲಿ ನಿರ್ಣಾಯಕ ಕ್ಷಣವನ್ನ ಸೂಚಿಸಿದೆ. ಭಾರತವು ಈಗ ಕೇವಲ ಪ್ರತಿಕ್ರಿಯೆ ನೀಡುತ್ತಿಲ್ಲ, ಬದಲಿಗೆ ನಿರಂತರ ಪ್ರತಿಕಾರದ ಸಿದ್ಧಾಂತ ರೂಪಿಸುತ್ತಿದೆ. ಹೊಸ ಮಾದರಿಯಲ್ಲಿ ಸೇನೆಯು ಕೇವಲ ಗಡಿಗಳನ್ನ ರಕ್ಷಿಸುತ್ತಿಲ್ಲ, ಆಧಿಪತ್ಯ ಮತ್ತು ಪ್ರತಿರೋಧದ ಮೂಲಕ ಗಡಿಗಳನ್ನ ಕಾರ್ಯತಂತ್ರವಾಗಿ ಮರುರೂಪಿಸುತ್ತಿದೆ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ನಾಳೆ ಮಹತ್ವದ ಸಭೆ. ಆಪರೇಷನ್ ಸಿಂಧೂರ ನಂತರ ಸಿಸಿಎಸ್ ಮೀಟಿಂಗ್. ಆಪರೇಷನ್ ಸಿಂಧೂರ ಬಳಿಕ ಇದೇ ಮೊದಲ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಸಚಿವ ಸಂಪುಟ ಭದ್ರತಾ ಸಮಿತಿಯ ಸಭೆಯನ್ನ ನಾಳೆ ಕರೆದಿದ್ದಾರೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ ನಡೆಯಲಿರುವ ಮೀಟಿಂಗ್ ಭಾರೀ ಕುತೂಹಲವನ್ನ ಮೂಡಿಸಿದೆ. ಸಭೆಯಲ್ಲಿ ದೇಶದ ಆಂತರಿಕ ಮತ್ತು ಗಡಿ ಭಾಗದಲ್ಲಿನ ಭದ್ರತೆಯ ಜೊತೆಗೆ ದೇಶದ ರಕ್ಷಣಾ ಒಪ್ಪಂದಗಳ ಬಗ್ಗೆಯೂ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ನಾಳೆ ನಡೆಯುವ ಸಭೆಯಲ್ಲಿ ಕೇಂದ್ರ ಸಚಿವರಾದ ರಾಜನಾಥ್ ಸಿಂಗ್, ಜೈಶಂಕರ್, ಅಮಿತ್ ಶಾ, ನಿರ್ಮಲಾ ಸೀತಾರಾಮನ್ ಮತ್ತು ರಾಷ್ಟ್ರೀಯ ಭದ್ರತೆ ಸಲಹೆಗಾರ ಅಜಿತ್ ದೋವಲ್ ಭಾಗಿಯಾಗಲಿದ್ದಾರೆ. ಇನ್ನು ಸಿಡಿಎಸ್ ಜನರಲ್ ಅನಿಲ್ ಚೌಹಾಣ್ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರನ್ನ ಭೇಟಿಯಾಗಿದ್ದಾರೆ. ಆಪರೇಷನ್ ಸಿಂಧೂರ ಬಳಿಕ ಇದೇ ಮೊದಲ ಭೇಟಿಯಾಗಿದೆ. ಒಟ್ನಲ್ಲಿ ಉಗ್ರರ ಸಂಹಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಪಣ ತೊಟ್ಟಿದ್ದು ಸಾಲು ಸಾಲು ಸಭೆ ನಡೆಸುತ್ತಿದ್ದಾರೆ. ಸುರೇಶ್ ಕ್ಯಾದಿಗುಂಟೆ, ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.